ರವಿವಾರ 7/9/2025 ರಾತ್ರಿ 9:57 ಸರಿಯಾಗಿ ಚಂದ್ರಗ್ರಹಣ ಹೇಳ್ತಕ್ಕಂಥದ್ದು ಒಟ್ಟು 11 ರಾಷ್ಟ್ರಗಳ ಮೇಲೆ ಇದು ಪರಿಣಾಮವನ್ನು ಬೀರ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗ ನಾವು ಹೇಳಲಿಕ್ಕೆ ಹೊರಟಂಥ ವಿಚಾರ ಇದು 12:30 ಒಳಗೆ ಗಟ್ಟಿ ಇರ್ತಕ್ಕಂಥವರು ಆಹಾರವನ್ನು ತೆಗೆದುಕೊಳ್ಳಿ. ತದನಂತರದಲ್ಲಿ ನಿರಾಹಾರವಾಗಿ ಇದ್ದರೆ ತುಂಬ ಒಳ್ಳೆಯದು. ಇನ್ನು ಬಾಳಂತಿಯರು, ಬಸ್ರಿಯರು, ಅನಂತರದಲ್ಲಿ ವೃದ್ಧರು, ಮಕ್ಕಳು ಎಲ್ಲರೂ ಕೂಡ 3:34 ಒಳಗಾಗಿ ಮಧ್ಯಾಹ್ನ ಆಹಾರಾದಿಗಳನ್ನು, ಅದರಲ್ಲೂ ವಿಶೇಷವಾಗಿ ಭೋಜನಾದಿಗಳನ್ನು ಮಾಡಿಕೊಂಡು ತದನಂತರದಲ್ಲೇ ನಿಷೇಧ ಹೇಳ್ತಕ್ಕಂಥದ್ದು. ಇದು ರಾತ್ರಿ 1:26 ಬಿಡ್ತಕ್ಕಂಥದ್ದು. ಹಾಗಾಗಿ ಒಳಿತನ್ನು ಅನುಸರಿಸಿ. ಜೊತೆಯಲ್ಲಿ ಬಾಳಂತಿಯರು ಹಾಗೂ ಬಸ್ರಿಯಂದಿರು ಎಲ್ಲರೂ ಕೂಡ ಸ್ವಲ್ಪ, ಮತ್ತು ಮಕ್ಕಳು ಮನೆಯಿಂದ ಹೊರಗಡೆ ಆ ಸಮಯದಲ್ಲಿ ಅಥವಾ ಅವತ್ತಿನ ದಿವಸದಲ್ಲಿ ಹೊರಗಡೆ ಬರದೇ ಇದ್ದರೆ ತುಂಬಾ ಒಳ್ಳೆಯದು. ಅನಂತರದಲ್ಲಿ ಬಸ್ರಿಯರಂತೂ ಕೆಲಸ ಕಾರ್ಯಗಳನ್ನು ಮಾಡದೆ ಕೇವಲ ನಾಮಸ್ಮರಣೆಯನ್ನು ಮಾಡಿಕೊಂಡು ಇದ್ದರೆ ಅವರಿಗೆ ತುಂಬ ಒಳ್ಳೆಯದು ಉಂಟಾಗ್ತದೆ. ಬಸ್ರಿಯರಿಗೂ ಕೂಡ ನಾಮಸ್ಮರಣೆಯು ತುಂಬ ಅಗತ್ಯವಾಗಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನಮ್ಮಲ್ಲಿ ಯಾರಾದರೂ ಪೂಜೆಗಳನ್ನು ಮಾಡಿಸ್ತಕ್ಕಂಥವ್ರು ಅಥವಾ ಯಾರಾದರೂ ಕೂಡ ಬಸ್ರಿಯರು, ಬಾಳಂತಿಯರು ತಮ್ಮ ರಕ್ಷಣೆಗೋಸ್ಕರವಾಗಿ ಹಾಗೂ ಇನ್ನಿತರ ಜನರು ತಮ್ಮ ರಕ್ಷಣೆಗೋಸ್ಕರವಾಗಿ ಏನಾದರೂ ಕರ್ಮಾಂಗ ಹೇಳ್ತಕ್ಕಂಥದ್ದನ್ನು ಮಾಡಿಕೊಳ್ಳುವುದು ಅಂತ ಹೇಳಿ ಆದರೆ ಈ ಸಮಯ ತುಂಬ ಸೂಕ್ಷ್ಮ ಮತ್ತು ತುಂಬ ಒಳ್ಳೆಯ ಕಾಲವೂ ಕೂಡ ಇದಾಗಿರ್ತದೆ. ಮತ್ತು ಆದಷ್ಟು ಹೆಚ್ಚಿದಾದಂಥ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಇದು ತುಂಬ ಉತ್ತಮ ಸಮಯ ಅಂತ ಹೇಳುವುದಾಗಿ ನಾವು ಭಾವಿಸ್ತಕ್ಕಂಥದ್ದು. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಬಸ್ರಿಯಂದಿರಂತೂ ಗರ್ಭ ರಕ್ಷಾ ನರಸಿಂಹನ ಅನುಗ್ರಹ ಹೇಳ್ತಕ್ಕಂಥದ್ದನ್ನು ಸಂಪರ್ಕವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದಲ್ಲ ಅಂತ ಹೇಳಿ ಆದಲ್ಲಿ ನೀವು ನಾಮಸ್ಮರಣೆ ಇತ್ಯಾದಿಗಳನ್ನು ಮಾಡ್ಕೊಳ್ಳದೆ ಇದ್ದರೆ ನಾಳಿನ ದಿವಸ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಮಾತು ಬರುವುದಿಲ್ಲ, ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಇನ್ನೊಂದು ಮತ್ತೊಂದು ಹಾಗೆ ಹೀಗೆ ಅಂಥೇಳಿ ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡಿದರೂ ಕೂಡ ಪ್ರಯೋಜನಕ್ಕೆ ಬಾರದೆ ಆಗುವ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಪ್ರತಿಯೊಬ್ಬರೂ ಕೂಡ ಒಳಿತಿಗೋಸ್ಕರವಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳುವಂಥದ್ದು. ಅನಂತರದಲ್ಲಿ ಇನ್ನು ಉಳಿದ ನಕ್ಷತ್ರ ರಾಶಿಯವರಿಗೆ ಅವರವರದೇ ಆದಂತಹ ಯುಗಾನುಸಾರವಾಗಿ ಫಲಗಳನ್ನು ಸಿಗತ್ತೆ. ಜೊತೆಯಲ್ಲಿ ಅವರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಅನಂತರದಲ್ಲಿ ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಕೂಡ ಆದಷ್ಟು ನಿದ್ರೆಯನ್ನು ಬಿಟ್ಟು ನಾಮಸ್ಮರಣೆಯನ್ನು ಮಾಡಿಕೊಂಡ್ರೆ ತುಂಬ ಹಿತವಾಗಿ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಆ ಸಮಯದಲ್ಲಿ ಮಾಡಬೇಕು. ವಿಶೇಷ ಅಂತ ಹೇಳಿದರೆ ನಾಮಸ್ಮರಣೆ, ಪೂಜೆ, ಪುನಸ್ಕಾರಾದಿಗಳು